ವೆರಿ ಗುಡ್ ಮಾರ್ನಿಂಗ್. ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ. ಹೌದಾ? 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ, ಗದ್ಯಪಾಠ 3. ಏನಪ್ಪ ಅಂದರೆ, ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ರಮೇಶ್ ಗೌಡ MK ಅವರು ಬರೆದಂತಹ ಗದ್ಯದ ಪ್ರಶ್ನೋತ್ತರಗಳನ್ನು ಈಗ ಅಭ್ಯಾಸ ಮಾಡೋಣ. ಹಾಗಾದರೆ ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ. ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಏನಪ್ಪ ಅಂದರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ 1975ರಲ್ಲಿ ಜನಿಸಿದರು. ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಇವರು ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನ, ರೂಪಬಯಲು ಪ್ರಬಂಧ ಸಂಕಲನ, ಗಾನಯೋಗಿ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳು ಜೀವನ ಚರಿತ್ರೆ ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರವರ್ಣಿ ಮುದ್ದಣ್ಣದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ. ಪದಗಳ ಅರ್ಥ: ಅಂತಃಕರಣ, ಮನಸ್ಸು ಅಥವಾ ದಯೆ; ಅನಂತ, ಕೊನೆಯಿಲ್ಲದ; ಅನಿಕೇತನ, ವಿಶ್ವಮಾನವ; ಅಭಿಲಾಷೆ, ಆಸೆ ಅಥವಾ ಬಯಕೆ; ಅಮರ, ದೇವತೆ, ಶಾಶ್ವತವಾಗು; ಆರ್ತ, ಕಷ್ಟಕ್ಕೆ ಸಿಕ್ಕ; ದುಃಖಿತ, ಉದರ, ಹೊಟ್ಟೆ; ಗ್ರಹಿಸಿ, ತಿಳಿದುಕೊಂಡು; ಜಂಗಮ, ಚಲಿಸುವ; ನಿಷ್ಣಾತ, ಪಾರಂಗತ, ನಿಪುಣ; ಪರಿ, ಅರಿ, ಕಣ್ಣಿನ ರೋಗ, ಕತ್ತರಿಸು; ಬಾಷ್ಪ, ಕಣ್ಣೀರು, ಕಂಬನಿ; ಬೇನೆ, ರೋಗ, ನೋವು; ಮಾಧುರ್ಯ, ಸಿಹಿ, ಹಿತ; ಮುಡುಪು, ಮೀಸಲು; ವಿಚಲಿತ, ಚಂಚಲ; ವಿಷಣ್ಣ, ಖಿನ್ನವಾದ, ಬಾಡಿದ; ವೇದನೆ, ನೋವು; ಶಯನಗೈದು, ಮಲಗುವುದು; ಸುವರ್ಣ, ಬಂಗಾರ ಅಥವಾ ಚಿನ್ನ; ಸಿಂಹಾವಲೋಕನ, ಹೌದಾ, ಹಿಂದಿನ ಘಟನೆಗಳನ್ನು ಮತ್ತೊಮ್ಮೆ ವಿವರವಾಗಿ ಅವಲೋಕಿಸುವುದು ಅಥವಾ ತನ್ನೊಳಗೆ ತಾನು ಇಣುಕಿ ನೋಡುವುದು, ಅದನ್ನು ಹಿನ್ನೋಟ ಅಂತ ಕೂಡ ಕರೀತಾರೆ. ಇನ್ನು ಮುಖ್ಯ ಪ್ರಶ್ನೆ 2 ಪ್ರಶ್ನೆಗಳು, ಅದರಲ್ಲಿ ಉಪಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹಾಗಾದರೆ ಉಪಪ್ರಶ್ನೆ 1: ಪುಟ್ಟರಾಜ್ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ: ಪುಟ್ಟರಾಜರ ತಂದೆ ತಾಯಿಗಳ ಹೆಸರು ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಹೌದಾ? ಶ್ರೇಷ್ಠ ಗುರುವಿನಲ್ಲಿ ಏನಪ್ಪ ಅಂದರೆ, ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲ, ಅವರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು. ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರು? ಪುಟ್ಟರಾಜರು ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ಅಲ್ಲದೆ ಈ ತ್ರಿಭಾಷೆಗಳಲ್ಲಿ 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದರು. ಬಾಲಕ ಪುಟ್ಟಯ್ಯನಿಗೆ ಏನನ್ನು ನುಡಿಸುವ ಆಸೆ? ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಉಪಪ್ರಶ್ನೆ 7: ಪುಟ್ಟರಾಜರು ಯಾವ ಲಿಪಿ ಕಲಿತು ಅದರಲ್ಲಿ ಪಾರಂಗತರಾದರು? ಪುಟ್ಟರಾಜರು ಬ್ರೈಲ್ ಲಿಪಿ ಕಲಿತು ಅದರಲ್ಲಿ ಪಾರಂಗತರಾದರು. ಉಪಪ್ರಶ್ನೆ 8: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ರಂಗಜಂಗಮರೆಂದು ಖ್ಯಾತರಾಗಿದ್ದಾರೆ. ಉಪಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಉಪಪ್ರಶ್ನೆ 1: ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಉತ್ತರ: ಬಾಲಕ ಪುಟ್ಟಯ್ಯನವರಿಗೆ 6 ತಿಂಗಳಿರುವಾಗ ಕಣ್ಣು ನೋವು ಕಾಣಿಸಿಕೊಂಡಿತ್ತು. ಅದಕ್ಕೆ ಅರಿ ಅಂತ ಕರೆಯುತ್ತಾರೆ. ಆವಾಗ ಬರೀ ನಾಟಿ ವೈದ್ಯ ಇತ್ತು. ಅವರ ಕಣ್ಣು ಗುಡ್ಡಿಗೆ ತೊನಸಿ ಮುಟ್ಟಿಸಬೇಕು ಅಂತ ಹೇಳಿದರು. ಆಗ ಮುಟ್ಟಿಸಿದಾಗ ತೊನಸಿ ಕೈಜಾರಿ ಕಣ್ಣೊಳಗೆ ಬಿದ್ದು ಬಿಟ್ಟವು. ಆವಾಗ ಅದು ಅರಿ ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಹೀಗೆ ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡನು.
ಉಪಪ್ರಶ್ನೆ 2, ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಉತ್ತರ: ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ಕ್ಯಾಂಪ್ ವಾಸ ಮಾಡಿತ್ತು. ಅಲ್ಲಿಗೆ ಮಾನವರೊಂದಿಗೆ ಪುಟ್ಟಯ್ಯನೂ ಬಂದು ಗುರುಗಳಾದ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸಿ ಪ್ರೀತಿಯ ಶಿಷ್ಯರಾದರು. ಉಪಪ್ರಶ್ನೆ 3, ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಯಾವ ಮನಸ್ಥಿತಿ ಹೊಂದಿದ್ದನು? ಉತ್ತರ: ನಾನೊಬ್ಬ ಅಂಧ ಬಾಲಕ, ನನ್ನಿಂದೇನಾಗಲು ಸಾಧ್ಯ, ಜಗತ್ತನ್ನು ನೋಡದ ನನಗೆ ಜಗತ್ತಿಗೆ ಏನು ಕೊಡಲು ಸಾಧ್ಯ ಎಂಬ ನಕಾರಾತ್ಮಕ ಭಾವನೆ ಇರಲಿಲ್ಲ. ಗುರುಗಳನ್ನು ಅನುಸರಿಸಬೇಕು, ಅವರ ನುಡಿಯೇ ಮಂತ್ರ, ನಡೆಯೇ ಆಚಾರವಾಗಬೇಕು ಎಂಬ ಧನಾತ್ಮಕ ಮನಸ್ಥಿತಿ ಇತ್ತು. ಯಾರಲ್ಲಿ? ಪುಟ್ಟರಾಜ ಗವಾಯಿಗಳಲ್ಲಿ. ಉಪಪ್ರಶ್ನೆ 4, ಪುಟ್ಟರಾಜ ಗವಾಯಿಗಳು ಯಾವ ಯಾವ ವಿದ್ಯೆಗಳಲ್ಲಿ ನಿಷ್ಣಾತರಾದರು? ಉತ್ತರ: ಪುಟ್ಟರಾಜ ಗವಾಯಿಗಳು ಪಾಣಿನಿಯ ಅಷ್ಟಾಧ್ಯಾಯಿ, ಶರ್ವವರ್ಮನ ಕಾತಂತ್ರ, ಕೇಶಿರಾಜನ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ, ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಸ್ಶಾಸ್ತ್ರ ಹಾಗೂ ಕಡ್ಡಾಯ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು. ಕೇವಲ ಕಲಿಯಲಿಲ್ಲ, ಅವುಗಳಲ್ಲಿ ನಿಷ್ಣಾತರಾದರು. ಉಪಪ್ರಶ್ನೆ 5, ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು? ಉತ್ತರ: ನಿನ್ನಂಥ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ. ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಅಂತಃಕರಣ ತುಂಬಿ ಆಶೀರ್ವದಿಸಿದಳು. ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ, ಧೋತರ, ತಲೆಗೆ ಕೆಂಪು ಪೇಟ ಪಟಗ, ನೊಸಲಲ್ಲಿ ತ್ರಿಪುಂಡ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಔಗೆಗಳು, ಕೈಯಲ್ಲಿ ಉದ್ದನೆಯ ಬೆತ್ತ. ಇವು ಪುಟ್ಟರಾಜರ ವೇಷಭೂಷಣಗಳಾಗಿದ್ದವು. ಪ್ರಶ್ನೆ 7, ಪುಟ್ಟರಾಜರಿಗೆ ದೊರೆತ ಗೌರವ ಪ್ರಶಸ್ತಿಗಳು ಯಾವುವು? ಉತ್ತರ: ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾಗಿದ್ದ ಪುಟ್ಟರಾಜರಿಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಒಲಿದು ಬಂದಿವೆ. ಉಪಪ್ರಶ್ನೆ 8, ವಿಶೇಷಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬುವಿರಿ? ಉತ್ತರ: ಉನ್ನತವಾದ ಗುರಿಯನ್ನು ಸಾಧಿಸಲು ಅಂಗವೈಕಲ್ಯತೆಯು ಯಾವುದೇ ರೀತಿಯ ಅಡ್ಡಿಯುಂಟು ಮಾಡಲಾರದು. ಇದಕ್ಕೆ ಪಂಡಿತ್ ಪುಟ್ಟರಾಜ ಗವಾಯಿಗಳೇ ಉತ್ತಮ ಉದಾಹರಣೆ. ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅಂಗವೈಕಲ್ಯತೆಯನ್ನು ಸವಾಲಾಗಿ ಸ್ವೀಕರಿಸಿ ಸಾಧನೆಯ ಮೆಟ್ಟಿಲನ್ನು ಏರಿದವರ ಯಶೋಗಾಥೆಯನ್ನು ತಿಳಿಸಬೇಕು. ನಿಮ್ಮ ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಿ ಅದರ ಸಾಧನೆಗೆ ಹಗಲಿರುಳು ಶ್ರಮಿಸಬೇಕು. ಆಗ ಜೀವನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳುವ ಮೂಲಕ ವಿಶೇಷಚೇತನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಬೇಕು. ಉಪಪ್ರಶ್ನೆ: ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ, ಹೇಗೆ ಸಮರ್ಥಿಸಿರಿ? ಉತ್ತರ: ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಜನಿಸಿದ 6 ತಿಂಗಳಲ್ಲಿಯೇ ಕಣ್ಣು ಬೇನೆಯಿಂದ ದೃಷ್ಟಿಯನ್ನು ಕಳೆದುಕೊಂಡರು. ಮಾನವ ಆಶ್ರಯದಲ್ಲಿ ಬೆಳೆದ ಇವರ ಸಂಗೀತದ ಆಸಕ್ತಿಯನ್ನು ಗಮನಿಸಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳಲ್ಲಿ ಶಿಷ್ಯತ್ವ ಕೊಡಿಸಿದರು. ತಾವೊಬ್ಬ ಅಂಧ ಬಾಲಕ, ತನ್ನಿಂದ ಏನು ಸಾಧಿಸಲು ಸಾಧ್ಯ ಎಂದು ಇದ್ದಷ್ಟು ದಿನ ಗುರುಸೇವೆ ಮಾಡುತ್ತಾ ಊಟ ಸಿಕ್ಕಲ್ಲಿ ಹೊಟ್ಟೆ ಹೊರೆದು ನೆಲ ಸಿಕ್ಕಲ್ಲಿ ಶಯನಗೈದು ಈ ಬದುಕನ್ನು ಮುಗಿಸಿದರಾಯಿತು ಎಂಬ ವಿಷಣ್ಣ ಭಾವದಲ್ಲಿ ಇರುತ್ತಿರಲಿಲ್ಲ. ಗುರುಗಳನ್ನು ಅನುಸರಿಸಬೇಕು, ಅವರ ನಡೆಯೇ ಮಂತ್ರ, ಅವರ ನುಡಿಯೇ ಆಚಾರ ಎಂದು ನಿರ್ಧರಿಸಿದ 8 ವರ್ಷದ ಬಾಲಕ ಪುಟ್ಟಯ್ಯ
ಬಲು ಬೇಗ ಗುರುಗಳು ಹೇಳಿದ ಪಾಠಗಳನ್ನು ಗ್ರಹಿಸಿ ಕಲಿತುಕೊಂಡು ಶಿಷ್ಯನ ಅಭಿಲಾಷೆಗೆ ತಕ್ಕಂತೆ ಶ್ರೇಷ್ಠ ಗುರುಗಳ ಸಾನ್ನಿಧ್ಯದಿಂದ ಸಂಗೀತ ಜ್ಞಾನದೊಂದಿಗೆ ವಿವಿಧ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿದರು. ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಸ್ಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು. ನಿಷ್ಣಾತರಾದರು. ಸ್ವತಂತ್ರವಾಗಿ ಓದು ಬರಹ ಮಾಡಲು ಬ್ರೈಲ್ ಲಿಪಿಯನ್ನು ಕಲಿತು ಪಾರಂಗತರಾದರು. ಗಾಂಧಿ ತತ್ವಾನುಯಾಯಿಗಳಾದ ಖಾದಿ ಬಟ್ಟೆಯನ್ನು ಧರಿಸುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಿದರು. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ, ವಾದನ, ಸಾಹಿತ್ಯ, ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಜ್ಞಾನಯೋಗಿ, ಗಾನಯೋಗಿ ಎಂದು ಪ್ರಸಿದ್ಧರಾದರು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರ ಸಾಧನೆಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು. ಇದನ್ನೆಲ್ಲ ನೋಡಿದಾಗ ದೇಹದ ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ. ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿ. ಉತ್ತರ: ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನನಾಗಿ ನುಡಿಸಲಾರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರ ಮನವನ್ನು ತುಂಬಿತು. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡರು. ಹೊಲಕ್ಕೆ ಹೋಗಿದ್ದ ಬಾಲಕನ ಮಾವ ಮನೆಯ ಹೊರಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತರಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ, ಮಾವ, ತಪ್ಪಾತು, ಕ್ಷಮಿಸು, ನೀನು ಮುಟ್ಟು ಎಂದರೂ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎನ್ನುತ್ತ ಮಾವನ ಪದಗಳಿಗೆ ತಡಬಡಿಸಿದನು. ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಲಿದ್ದ ಬಾಲಕನನ್ನು ಮಾವ ಬಿಗಿಯಾಗಿ ಅಪ್ಪಿಕೊಂಡು, ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದು, ನಿನ್ನ ಆಸ್ತಿ ಎಂದರು. ಹೀಗೆ ಬಾಲಕ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ಅವರ ಸಂಗೀತ ಮಾತ್ರವಲ್ಲದೆ ಹಲವಾರು ಕ್ಷೇತ್ರಗಳ ಸಾಧನೆಗೆ ನಾಂದಿಯಾಯಿತು. ಉಪಪ್ರಶ್ನೆ 3. ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ್ದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜರನ್ನು ಕಾಣಲು ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಸಿದ್ದಮ್ಮನವರು ಪುಟ್ಟಯ್ಯನೆಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು. ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಹೇಳಿದರು. ನನಗೆ ನನ್ನ ಸರ್ವಸ್ವವು ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ಎಂದು ತಾಯಿಯನ್ನು ಕೇಳಿದರು. ನಾನು ಎಲ್ಲ ಬಂಧುಗಳನ್ನು ತೊರೆದು ಹಾಕಿರುವೆ. ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ. ಅವರ ಆಜ್ಞಾಧಾರಕ ನಾನು. ನಿನ್ನ ಮಗನೆಂಬ ಭಾವವನ್ನು ತೊರೆದು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ಹೇಳಿದರು. ಆಗ ತಾಯಿ ಸಿದ್ದಮ್ಮಳು, ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಹರಸಿದ್ದರಿಂದ ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತನರಾದರು. ಉಪಪ್ರಶ್ನೆ 4. ವಿಶೇಷಚೇತನರ ವಿಷಯದಲ್ಲಿ ನಮ್ಮ ಹೊಣೆಗಾರಿಕೆಗಳೇನು? ಉನ್ನತವಾದ ಗುರಿಯನ್ನು ಸಾಧಿಸಲು ಅಂಗವೈಕಲ್ಯತೆಯು ಯಾವುದೇ ರೀತಿಯ ಅಡ್ಡಿಯುಂಟು ಮಾಡಲಾರದು. ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅಂಗವೈಕಲ್ಯತೆಯನ್ನು ಸವಾಲಾಗಿ ಸ್ವೀಕರಿಸಿ ಸಾಧನೆಯ ಮೆಟ್ಟಿಲನ್ನು ಏರಿದವರ ಯಶೋಗಾಥೆಯನ್ನು ತಿಳಿಸಬೇಕು. ಒಳ್ಳೆಯ ಉದಾಹರಣೆ ಅಂಗವಿಕಲರ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಮಾಲತಿ ಹೊಳ್ಳ. ಅಂಗವಿಕಲರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದವರು. ಭರತನಾಟ್ಯದಲ್ಲಿ ಸುಧಾಚಂದ್ರನ್, ಇಂಗ್ಲಿಷ್ ಉಪನ್ಯಾಸಕಿ ರಮ್ಯಾ ಐತಾಳ್, ಅಂತಾರಾಷ್ಟ್ರೀಯ ಈಜುಗಾರ ಶರತ್ ಎಂ ಗಾಯಕ್ವಾಡ್, ವಿಂದ್ಯಾ ಇನ್ಫೋಮೀಡಿಯಾ ಒಡತಿ ಪವಿತ್ರ ವೈಎಸ್, ಗ್ರಾಫಿಕ್ ಡಿಸೈನರ್ ಮತ್ತು ಪ್ರಾಣಿಪ್ರಿಯರಾದ ಅಚಲಾ ಪಾಣಿ. ಹೀಗೆ ಅನೇಕ ಸಾಧಕರ ಉದಾಹರಣೆಗಳನ್ನು ನೀಡಬಹುದು. ಇವರೆಲ್ಲರ ಸಾಧನೆ ಸಾಮಾನ್ಯ ಜನರಿಗೆ ಆದರ್ಶವಾಗಿದೆ. ವಿಕಲಾಂಗರ ವಿಷಯದಲ್ಲಿ ಸಾಮಾನ್ಯರ ಹೊಣೆಗಾರಿಕೆ ಏನೆಂದರೆ ಅವರಲ್ಲಿ ಮೊದಲಿಗೆ ಆತ್ಮಾಭಿಮಾನವನ್ನು ತುಂಬಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಬೇರೆ ದೃಷ್ಟಿಯಿಂದ ಕಾಣಬಾರದು. ಸಕಾರಾತ್ಮಕ ಚಿಂತನೆಗೆ ಅವಕಾಶ ಮಾಡಿಕೊಡಬೇಕು. ಅವರಲ್ಲಿ ಕೀಳರಿಮೆ ಬೆಳೆಯದಂತೆ ನೋಡಿಕೊಳ್ಳಬೇಕು. ಪುಣಾಂಗರಂತೆ
ಬದುಕಲು ಪ್ರೇರಣೆ ನೀಡಬೇಕು. ಉಪಪ್ರಶ್ನೆ ಈ ಸಂದರ್ಭಗಳೊಡನೆ ವಿವರಿಸಿ. ಅದರಲ್ಲಿ ಉಪಪ್ರಶ್ನೆ 1, ಅರಿ ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಆಯ್ಕೆ ಈ ವಾಕ್ಯವನ್ನು ರಮೇಶ್ ಗೌಡ MK ಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಾಲ್ಯದಲ್ಲಿ ಪುಟ್ಟರಾಜರು ಕಣ್ಣುಬೇನೆಯಿಂದ ನರಳುತ್ತಿದ್ದರು. ಅದಕ್ಕೆ ಚಿಕಿತ್ಸೆ ಪಡೆಯುವಾಗ ಆದ ಅಚಾತುರ್ಯದಿಂದಾಗಿ ದೃಷ್ಟಿಯನ್ನು ಕಳೆದುಕೊಂಡು ಬಿಟ್ಟೆ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ ಈ ಪ್ರಸಂಗವನ್ನು ಹೇಳುವಾಗ ಅವರಲ್ಲಿ ಯಾವುದೇ ನೋವು ಸಂಕಟಗಳನ್ನು ಅನುಭವಿಸದೆ ಸ್ಥಿತಪ್ರಜ್ಞೆ ಮೆರೆದ ರೀತಿಯು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಉಪಪ್ರಶ್ನೆ 2, ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಆಯ್ಕೆ ಈ ವಾಕ್ಯವನ್ನು ರಮೇಶ್ ಗೌಡ MK ಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಬಾಲಕ ಪುಟ್ಟರಾಜರ ಮಾವನವರಾದ ಚಂದ್ರಶೇಖರಯ್ಯನವರು ಹೇಳಿದರು. ಒಂಟಿಯಾಗಿದ್ದ ಪುಟ್ಟರಾಜರು ಒಮ್ಮೆ ಮನೆಯಲ್ಲಿ ಹಾರ್ಮೋನಿಯಮನ್ನು ನುಡಿಸಲಾರಂಭಿಸಿದ. ಆ ನಾದ ಮಾಧುರ್ಯಕ್ಕೆ ದಾರಿಹೋಕರೆಲ್ಲ ಮನೆಯ ತುಂಬೆಲ್ಲ ಕುಳಿತರು. ಹೊಲಕ್ಕೆ ಹೋಗಿದ್ದ ಮಾವನವರು ಯಾರೋ ಯೋಗಿಗಳು ನುಡಿಸುತ್ತಿರಬಹುದು ಭಾವಿಸಿ ನೋಡಿದರು. ನಿಬ್ಬೆರಗಾದರು. ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ, ಕ್ಷಮಿಸು, ತಪ್ಪಾಯಿತು, ಇನ್ನೊಮ್ಮೆ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದಾಗ ಮಾವ ಹೇಳುವ ಮಾತಿದು. ಪುಟ್ಟರಾಜರ ಮಾವನವರಾದ ಚಂದ್ರಶೇಖರಯ್ಯನವರು ಪುಟ್ಟರಾಜರಲ್ಲಿ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ತುಂಬುವ ಬಗೆ ಸ್ವಾರಸ್ಯಪೂರ್ಣವಾಗಿದೆ. ಉಪಪ್ರಶ್ನೆ 3, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಆಯ್ಕೆ ಈ ವಾಕ್ಯವನ್ನು ರಮೇಶ್ ಗೌಡ MK ಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯಲ್ಲಿ ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ತಾಯಿ ಸಿದ್ದಮ್ಮನವರು ಬಂದರು. ಪಂಚಾಕ್ಷರ ಗವಾಯಿಗಳಲ್ಲಿ ತನ್ನ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಆಗ ಈ ಮಾತನ್ನು ಪಂಚಾಕ್ಷರ ಗವಾಯಿಗಳು ಸಿದ್ದಮ್ಮ ತಾಯಿಗೆ ಹೇಳುತ್ತಾರೆ. ಸ್ವಾರಸ್ಯ ಈ ವಾಕ್ಯದಲ್ಲಿ ಗುರುಗಳ ವಾತ್ಸಲ್ಯ, ಮಾತೃವಾತ್ಸಲ್ಯ, ತಾಯಿಯ ಮಮತೆ ಹಾಗೂ ಪುಟ್ಟರಾಜರ ಗಟ್ಟಿಯಾದ ಮನಸ್ಸು ತುಂಬ ಸೊಗಸಾಗಿ ಮೂಡಿಬಂದಿದೆ. ಉಪಪ್ರಶ್ನೆ 4, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಆಯ್ಕೆ ಈ ವಾಕ್ಯವನ್ನು ರಮೇಶ್ ಗೌಡ MK ಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಪುಟ್ಟರಾಜರು ಹೇಳಿದ್ದಾರೆ. ಪಂಚಾಕ್ಷರ ಗವಾಯಿಗಳ ಪಾಠಶಾಲೆಯಲ್ಲಿ ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕರೆದುಕೊಂಡು ಹೋಗಲು ತಾಯಿ ಸಿದ್ದಮ್ಮನವರು ಬಂದರು. ತಾಯಿಯ ಆಹ್ವಾನವನ್ನು ವಿನಯದಿಂದ ತಿರಸ್ಕರಿಸಿ ನನ್ನನ್ನು ಬೆಳೆಸಿದ ಗುರುವಿನೊಂದಿಗೆ ಇರುವುದಾಗಿಯೂ ಸಮಾಜದಿಂದ ಪಡೆದ ವಿದ್ಯೆಯನ್ನು ಸಮಾಜಕ್ಕೆ ಅರ್ಪಿಸುವುದಾಗಿ ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತನರಾದದ್ದು ಸಮಾಜಕ್ಕೆ ಅನುಪಮ ಕೊಡುಗೆ ನೀಡಲು ಸಿದ್ಧರಾದ ಬಗೆಯನ್ನು ಹೇಳುವ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಉಪಪ್ರಶ್ನೆ 5, ಅವರ ಬಾಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಆಯ್ಕೆ ಈ ವಾಕ್ಯವನ್ನು ರಮೇಶ್ ಗೌಡ MK ಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಪಂಡಿತ್ ಪಂಚಾಕ್ಷರ ಗವಾಯಿ ಮತ್ತು ಪುಟ್ಟರಾಜ ಗವಾಯಿ ಇಬ್ಬರು ಗುರು ಶಿಷ್ಯರು ಅಂದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ. ಸ್ವಾರಸ್ಯ ದೈಹಿಕ ನ್ಯೂನತೆಗಳಿದ್ದರೂ ಅವರ ಅದಮ್ಯ ಚೇತನ, ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಬಣ್ಣಿಸುವ ಬಗೆ ಸ್ವಾರಸ್ಯಪೂರ್ಣವಾಗಿದೆ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಪುಟ್ಟರಾಜರ ಜನ್ಮಸ್ಥಳ ದೇವರ ಹೊಸಪೇಟೆ. ಪುಟ್ಟರಾಜರು 1914 ಮಾರ್ಚ್ 3 ಜನಿಸಿದರು. ಪುಟ್ಟರಾಜರ ಗುರುಗಳ ಹೆಸರು ಪಂಚಾಕ್ಷರ ಗವಾಯಿಗಳು. ಪುಟ್ಟರಾಜರ ಮಾವನ ಹೆಸರು ಚಂದ್ರಶೇಖರಯ್ಯ. ಪುಟ್ಟರಾಜರು 17/9/2010 ಅನಂತವಾದರು. ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಹೌದಾ? ಪಾಣಿನಿ ಅಷ್ಟಾಧ್ಯಾಯಿ ಈ ಮ್ಯಾಚ್ ಆಗ್ತದೆ. ಹೌದಾ? ಶರ್ವವರ್ಮ ಕಾತಂತ್ರ. ಕೇಶಿರಾಜನ ಶಬ್ದಮಣಿ ದರ್ಪಣ. ಕೇಶಿರಾಜ ಬರೆದದ್ದು ಶಬ್ದಮಣಿ ದರ್ಪಣ. ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಮ್ಯಾಚ್ ಆಗ್ತದೆ. ಹೌದಾ? ಇನ್ನು ಭಾಷಾಭ್ಯಾಸ
ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದಾರ. ಸಿಂಹಾವಲೋಕನ, ಹೌದಾ? ಸಿಂಹಾವಲೋಕನ ಸ್ವಂತ ವಾಕ್ಯದಲ್ಲಿ ಬಳಸಬೇಕಾದ್ರೆ ಅಧಿಕಾರದಲ್ಲಿರುವ ವ್ಯಕ್ತಿಗಳು ಅಥವಾ ರಾಜನು, ಹೌದಾ, ತನ್ನ ಪ್ರಜೆಗಳಿಗೆ ಒಳ್ಳೆಯ ಆಡಳಿತವನ್ನು ಕೊಡುತ್ತಿದ್ದೇನೆ ಎನ್ನುವುದನ್ನು ಸಿಂಹಾವಲೋಕನ ಮಾಡಿಕೊಳ್ಳುವುದು ಉತ್ತಮ. ಆಗಿಂದಾಗ ಸಿಂಹಾವಲೋಕನ ಮಾಡಿಕೊಳ್ತಾ ಇದ್ದರೆ ತಪ್ಪುಗಳಾಗುವುದಿಲ್ಲ. ನಿಬ್ಬೆರಗಾಗು. ಮಾಂತ್ರಿಕನ ಕೈಚಳಕವನ್ನು ನೋಡಿ ನಾನು ನಿಬ್ಬೆರಗಾದೆನು ಅಂತ ಹೇಳ್ಬೋದು. ಕಣ್ಮಣಿ. ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು. ತಲ್ಲೀನತೆ. ಸಂಗೀತ ಕೇಳುವಾಗ ನಾವು ತಲ್ಲೀನರಾಗಿ ಬಿಡುತ್ತೇವೆ, ಹೌದಾ? ಇನ್ನು ಗುರುಸೇವೆ. ಗುರುಸೇವೆ ಮಾಡುವುದು ನಮ್ಮ ಪರಮ ಭಾಗ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿದರೆ ಅದಕ್ಕೆ ಗುರುಸೇವೆ ಪ್ರಮುಖವಾದದ್ದು. ಅಭಿಲಾಷೆ, ಹೌದಾ? ನಮ್ಮ ಅಭಿಲಾಷೆಗಳು ಧನಾತ್ಮಕವಾಗಿದ್ದರೆ ಉತ್ತಮ ಫಲ ನೀಡುತ್ತವೆ. ನಮ್ಮ ಅಭಿಲಾಷೆಗಳು ಋಣಾತ್ಮಕವಾಗಿದ್ದರೆ ಕೆಟ್ಟ ಫಲ, ಕಟ್ಟಿಟ್ಟ ಬುತ್ತಿ. ಅಂತಃಕರಣ, ಹೌದಾ? ಪ್ರತಿಯೊಬ್ಬ ಮಾನವನಿಗೂ ಅಂತಃಕರಣವಿರುತ್ತದೆ. ಆದರೆ ಆ ಅಂತಃಕರಣವನ್ನು ನಾವು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಿಕೊಳ್ಳುತ್ತೇವೆ ಅನ್ನೋದು ಮುಖ್ಯ. ಅಂತಃಕರಣ ತೋರಿಸದೇ ಇರುವಂತಹ ವ್ಯಕ್ತಿಗಳನ್ನು ನೋಡ್ತೀವಿ. ಅಂತಃಕರಣದಿಂದ ವರ್ತಿಸುವ ಅಂದರೆ ಏನು, ಹೌದಾ? ಬಡವರಲ್ಲಿ, ಭಿಕಾರಿಗಳಲ್ಲಿ, ಹೌದಾ? ನಮ್ಮ ಕೈಲಾದಷ್ಟು ದಾನ ಮಾಡ್ತಾಯಿದ್ದೀವಿ ಅಂದರೆ ನಾವು ಅವರಿಗೆ ನಮ್ಮ ಅಂತಃಕರಣವನ್ನು ಪ್ರದರ್ಶಿಸ್ತಾ ಇದ್ದೀವಿ ಅಂತ ಅರ್ಥ, ಹೌದಾ? ಅವರಿಂದ ಕಿತ್ಕೊಂಡು ತಿಂತಾಯಿದ್ದೀವಿ, ಇನ್ನೊಬ್ಬರನ್ನು ಹಾಳು ಮಾಡ್ತಾಯಿದ್ದೀವಿ, ಅಲ್ಲಿ ನಾವು ಅಂತಃಕರಣವನ್ನು ಹೊಂದಿ ವರ್ತಿಸ್ತಾ ಇಲ್ಲ ಅಂತ ಅರ್ಥ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ದೃಷ್ಟಿ, ಹೌದಾ? ದೃಷ್ಟಿ ದಿಟ್ಟಿ. ಸಂಸ್ಕೃತ ಸಕ್ಕದ. ಯೋಗಿ ಜೋಗಿ. ಆಶ್ಚರ್ಯ ಅಚ್ಚರಿ. ಜ್ಞಾನ ಜಾನ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿದಾರ. ಪಂಚ ಪ್ಲಸ್ ಅಕ್ಷರಿ, ಹೌದಾ? ಅ ಪ್ಲಸ್ ಅ ಸವರ್ಣ ದೀರ್ಘ ಸಂಧಿ. ಸವರ್ಣಗಳು ಸೇರಿದವ, ಅದಕ್ಕೆ ಸವರ್ಣ ದೀರ್ಘ ಸಂಧಿ, ಹೌದಾ? ಸುವರ್ಣಾಕ್ಷರ. ಸುವರ್ಣ ಆ ಪ್ಲಸ್ ಆ, ಹೌದಾ? ಹಂಗಾರೆ ಸುವರ್ಣಾಕ್ಷರ. ಆ ಪ್ಲಸ್ ಅ ಸವರ್ಣಗಳು ಸೇರ್ತಾ ಇದ್ದಾವೆ, ಸವರ್ಣ ದೀರ್ಘ ಸಂಧಿ. ಇನ್ನು ಪ್ಲಸ್ ಒಂದು ಇನ್ನೊಂದು, ಹೌದಾ? ಇಲ್ಲಿ ಲೋಪವಾಗಿದೆ, ಅದಕ್ಕೆ ಲೋಪ ಸಂಧಿ. ತನ್ನ ಪ್ಲಸ್ ಇಚ್ಛೆ, ತನ್ನಿಚ್ಛೆ, ಇಲ್ಲೂ ಲೋಪ ಆಗಿದೆ, ಲೋಪ ಸಂಧಿ, ಹೌದಾ? ತತ್ವಾನುಯಾಯಿ. ತತ್ವ ಪ್ಲಸ್ ಅನುಯಾಯಿ, ಹೌದಾ? ಅ ಪ್ಲಸ್ ಅ ಸವರ್ಣ ದೀರ್ಘ ಸಂಧಿ. ರುದ್ರ ಪ್ಲಸ್ ಅಕ್ಷಿ. ಅ ಪ್ಲಸ್ ಅ ಸವರ್ಣ ದೀರ್ಘ ಸಂಧಿ. ಹಿಮ ಪ್ಲಸ್ ಆಲಯ. ಹಿಮಾಲಯ, ಹೌದಾ? ಅ ಪ್ಲಸ್ ಆ ಸೇರಿದ ಸವರ್ಣ ದೀರ್ಘ ಸಂಧಿ. ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದಾರ. ಹಾಗಾದರೆ ಆಸಕ್ತಿ ನಿರಾಸಕ್ತಿ. ಶ್ರೇಷ್ಠ ಕನಿಷ್ಠ. ಗೌರವ ಅಗೌರವ. ಹೊರಗೆ ಒಳಗೆ. ಸ್ವೀಕರಿಸು ತಿರಸ್ಕರಿಸು. ಬಾಹ್ಯ ಆಂತರಿಕ. ಸ್ವದೇಶಿ ವಿದೇಶಿ. ಸ್ವಾತಂತ್ರ್ಯ ಪಾರತಂತ್ರ್ಯ. ಇನ್ನು ಪ್ರಬಂಧ ಲೇಖನ. ಕೆರೆಗಳ ಮಹತ್ವ. ಪೀಠಿಕೆ. ಕೆರೆಗಳು ಗ್ರಾಮೀಣ ಜನರ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿವೆ. ಅವರ ಬದುಕನ್ನು ಬಂಗಾರಗೊಳಿಸಿದ ಕೆರೆಗಳು, ಹೆಚ್ಚು ಮಹತ್ವ ಪಡೆದ ಕೆರೆಗಳು ಸಕಲ ಜೀವರಾಶಿಗಳಿಗೆ ಸುಲಭವಾಗಿ ನೀರು ಒದಗಿಸುವ ತಾಣಗಳಾಗಿವೆ. ವಿಷಯ ನಿರೂಪಣೆ. ಕೆರೆ, ಕಟ್ಟೆ, ಬಾವಿ, ನದಿ, ಸಮುದ್ರ ತೀರದಲ್ಲಿ ಬಹುತೇಕ ಎಲ್ಲ ನಾಗರಿಕತೆಗಳು ಬೆಳೆದು ಬಂದಿವೆ. ಅದರಲ್ಲಿ ಕೆರೆಗಳು ರೈತರ ಜೀವನಾಡಿ. ಕೆರೆಗಳು ಕೃತಕ ನೀರಿನ ಸಂಗ್ರಾಹಕಗಳು. ಊರು ಕಟ್ಟುವ ಮೊದಲು ಕೆರೆ ಕಟ್ಟು ಎಂಬ ಗಾದೆ ಮಾತಿದೆ. ಕೆರೆಗಳನ್ನು ಕಟ್ಟಲು ಪ್ರಮುಖ ಕಾರಣ ಕುಡಿಯಲು, ದಿನನಿತ್ಯದ ಬಳಕೆಗಾಗಿ, ಕೃಷಿ ಚಟುವಟಿಕೆಗಳಿಗಾಗಿ, ಅಂತರ್ಜಲ ಹೆಚ್ಚಿಸಲು, ಬೇಸಿಗೆಯ ಬೇಗೆಯನ್ನು ತಡೆಹಿಡಿಯಲು ಹಾಗೂ ವಿವಿಧೋದ್ದೇಶಗಳಿಗಾಗಿ ನಿರ್ಮಿಸಲಾಗುತ್ತಿತ್ತು. ಅಲ್ಲದೆ ಕೆರೆಗಳನ್ನು ಕಟ್ಟುವುದು ಪುಣ್ಯದ ಕಾರ್ಯ ಎಂದು ನಂಬಿದ್ದರು. ಕೆರೆಗಳು ನಾಡಿನ ಜೀವನಾಡಿಗಳಾಗಿವೆ. ಕೆರೆಗಳು ಸಕಲ ಜೀವರಾಶಿಗಳಿಗೆ ಸುಲಭವಾಗಿ ನೀರು ದೊರೆಯುವ ಸ್ಥಳಗಳಾಗಿವೆ. ಅಂತರ್ಜಲ ಹೆಚ್ಚಾಗಬೇಕಾದರೆ ಪ್ರತಿ ಊರಿನಲ್ಲಿ ಕೆರೆಗಳು ಇರಬೇಕು. ಜೀವ ಜಗತ್ತಿನ ಅನೇಕ ಜಲಚರ, ಪ್ರಾಣಿ, ಕೀಟ, ಪಕ್ಷಿಗಳಿಗೆ ಕೆರೆಗಳು ನೀರಿನ ಆಕರಗಳಾಗಿವೆ. ಒಂದು ಕೆರೆಯಿಂದ ನೂರಾರು ಎಕರೆ ಜಮೀನನ್ನು ತಣಿಸಬಹುದು. ಒಂದು ಊರು ಸಮೃದ್ಧವಾಗಿರಬೇಕಾದರೆ ಅಲ್ಲಿ ಒಂದು ಕೆರೆ ಇರಲೇಬೇಕು. ಒಂದು ನಾಡಿನ ಸಂಪತ್ತು ಹೆಚ್ಚಾಗಲು ಕೆರೆಗಳ ಸಂರಕ್ಷಣೆ ಅಗತ್ಯ. ನಗರೀಕರಣ, ಜಾಗತೀಕರಣ, ಆಧುನಿಕ ತಂತ್ರಜ್ಞಾನ, ಬದಲಾದ ಜೀವನ ಶೈಲಿಗಳಿಂದ ಕೆರೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿರುವುದು ದುರ್ದೈವದ ಸಂಗತಿಯಾಗಿದೆ. ಜನರ ದುರಾಸೆಗೆ ಕೆರೆ ಭಾಗಗಳ ಒತ್ತುವರಿ, ಜನತೆಯ ನೈತಿಕತೆಯ ಅಧಃಪತನ, ಹೂಳು ತುಂಬಿಕೊಂಡಿರುವುದು, ಕೆರೆಗಳ ಸಮರ್ಪಕ ನಿರ್ವಹಣೆಯ ಕೊರತೆ, ಅಭಿವೃದ್ಧಿಯ ನೆಪದಲ್ಲಿ ಕೆರೆಗಳನ್ನು
ಕೆರೆಗಳನ್ನು ಕರಗುತ್ತಿವೆ. ಕೆರೆಯ ಉಸಾಬರಿ ನನಗೇಕೆ ಎಂದುಕೊಳ್ಳುವವರೇ ಈಗ ಜಾಸ್ತಿಯಾಗಿದ್ದಾರೆ. ಕೆರೆಗಳ ಮಹತ್ವ ಅರಿತು ಕಟ್ಟಿದ ನಮ್ಮ ಪೂರ್ವಿಕರ ಉದಾತ್ತ ಕನಸುಗಳು ಭಗ್ನಗೊಳ್ಳುತ್ತಿವೆ. ಕೃಷಿ ಕಾರ್ಖಾನೆಗಳಿಗೆ ಆಕರವಾಗಿರುವ ಜನರ ಜೀವನ ಸಮೃದ್ಧವಾಗಿರಲು ಕೆರೆಗಳನ್ನು ಉಳಿಸಬೇಕಾಗಿದೆ. ಈ ನಾಡನ್ನು ರಕ್ಷಿಸುವಲ್ಲಿ ಕೆರೆಗಳು ಮಹತ್ವ ಪಡೆದಿವೆ. ಉಪಸಂಹಾರ: ಪೂರ್ವಜರ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಕಾರಣಗಳಿಂದಾಗಿ ನಿರ್ಮಿಸಿದ ಅವರ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡು ಜೀವನಕ್ಕೆ ಪೂರಕವಾಗಿ ಬಳಸಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮುಂದುವರೆದರೆ ನಮಗೂ ಪ್ರಾಣಿ ಪ್ರಪಂಚಕ್ಕೂ ಮತ್ತು ಪರಿಸರಕ್ಕೂ ಕ್ಷೇಮ. ಪ್ರಾಚೀನ ಕಾಲದಿಂದಲೂ ಮಹತ್ವ ಪಡೆದಿರುವ ಕೆರೆಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮೆಲ್ಲರಿಗೂ ಕ್ಷೇಮ. ಇನ್ನು ಪ್ರಬಂಧ 2ನೇದು ವೃತ್ತಪತ್ರಿಕೆಗಳು. ಪೀಠಿಕೆ: ಈಗಿನ ಕಾಲಘಟ್ಟದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಘಟನೆ ನಡೆದರೆ ಮುಂದೊಂದು ದಿನ ನಮಗೆ ಅದರ ಸುದ್ದಿ ಸಿಗುತ್ತದೆ. ಪತ್ರಿಕೆಗಳಿಂದ ಮಾತ್ರ ಇದು ಸಾಧ್ಯವಾಗಿದೆ. ಇಂದಿನ ಕಾಲದಲ್ಲಿ ಪತ್ರಿಕೆ ಇಲ್ಲದ ಜೀವನವನ್ನು ಕಲ್ಪಿಸಿಕೊಳ್ಳುವುದು ತುಂಬ ಕಷ್ಟ. ಪ್ರತಿದಿನ ಬೆಳಗ್ಗೆ ಪ್ರತಿಯೊಬ್ಬರೂ ಮೊದಲು ನೋಡುವ ಮೊದಲ ಮತ್ತು ಅಗತ್ಯ ವಿಷಯ ಇದು. ಪ್ರಪಂಚದಾದ್ಯಂತ ನಡೆಯುತ್ತಿರುವ ಘಟನೆಗಳ ಬಗ್ಗೆ ನಮಗೆ ಮಾಹಿತಿ ನೀಡುವ ಮೂಲಕ ಪ್ರಸ್ತುತ ಸಮಯದೊಂದಿಗೆ ನಮ್ಮನ್ನು ಸಂಪರ್ಕಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ವಿಷಯ ನಿರೂಪಣೆ: ಉದ್ಯಮಿಗಳು, ರಾಜಕಾರಣಿಗಳು, ಸಾಮಾಜಿಕ ಸಮಸ್ಯೆಗಳು, ನಿರುದ್ಯೋಗಿಗಳು, ಕ್ರೀಡೆಗಳು, ಅಂತಾರಾಷ್ಟ್ರೀಯ ಸುದ್ದಿಗಳು, ವಿಜ್ಞಾನ, ಶಿಕ್ಷಣ, ಔಷಧಗಳು, ನಟರು, ಜಾತ್ರೆಗಳು, ಹಬ್ಬಗಳು, ತಂತ್ರಗಳು ಇತ್ಯಾದಿಗಳ ಬಗ್ಗೆ ಪತ್ರಿಕೆಯು ನಮಗೆ ಮಾಹಿತಿಯನ್ನು ನೀಡುತ್ತದೆ. ಇದು ನಮ್ಮ ಜ್ಞಾನ, ಕೌಶಲ್ಯ ಮತ್ತು ತಾಂತ್ರಿಕ ಅರಿವನ್ನು ಹೆಚ್ಚಿಸುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಪತ್ರಿಕೆಯ ಮುದ್ರಿತ ಮಾಧ್ಯಮವಾಗಿದೆ ಮತ್ತು ಪ್ರಪಂಚದ ಅತ್ಯಂತ ಹಳೆಯ ಸಮೂಹ ಸಂವಹನ ವಿಧಾನಗಳಲ್ಲಿ ಒಂದಾಗಿದೆ. ವೃತ್ತಪತ್ರಿಕೆ ಪ್ರಕಟಣೆಗಳು ದೈನಂದಿನ, ಸಾಪ್ತಾಹಿಕ, ಪಾಕ್ಷಿಕಗಳಂತಹ ಆವರ್ತನ ಆಧಾರಿತವಾಗಿವೆ. ಪತ್ರಿಕೆ ಓದುವುದು ತುಂಬ ಆಸಕ್ತಿದಾಯಕ ಕೆಲಸ. ಒಬ್ಬರು ಅದನ್ನು ನಿಯಮಿತವಾಗಿ ಓದಲು ಇಷ್ಟಪಡುತ್ತಿದ್ದರೆ ಅವನು ಅಥವಾ ಅವಳು ಎಂದಿಗೂ ಪತ್ರಿಕೆ ಓದುವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಸರಿಯಾಗಿ ಮಾತನಾಡಲು ನಮಗೆ ಕಲಿಸುವುದರಿಂದ ಇದು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿದೆ. ದೇಶದ ಹಿಂದುಳಿದ ಪ್ರದೇಶಗಳಲ್ಲೂ ಪತ್ರಿಕೆಗಳು ಈಗ ಬಹಳ ಪ್ರಸಿದ್ಧಿ ಪಡೆದಿವೆ. ಹಿಂದಿ, ಇಂಗ್ಲಿಷ್, ಉರ್ದು ಮುಂತಾದ ವಿವಿಧ ಭಾಷೆಗಳಲ್ಲಿ ಪ್ರಕಟವಾಗುವುದರಿಂದ ಯಾವುದೇ ಭಾಷೆಯನ್ನು ಮಾತನಾಡುವ ವ್ಯಕ್ತಿ ಪತ್ರಿಕೆಯನ್ನು ಓದಬಹುದು. ಪ್ರಪಂಚದಾದ್ಯಂತ ನೂರಾರು ಸುದ್ದಿಗಳನ್ನು ನಮಗೆ ತರುವುದರಿಂದ ನಮಗೆಲ್ಲರಿಗೂ ಪತ್ರಿಕೆ ಬಹಳ ಮುಖ್ಯವಾಗಿದೆ. ಪತ್ರಿಕೆಯು ಜನರಲ್ಲಿ ಮಾಹಿತಿಯನ್ನು ಹರಡುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿದೆ. ಮಾಹಿತಿಯು ಬಹಳ ಮುಖ್ಯವಾದ ವಿಷಯವಾಗಿದೆ, ಏಕೆಂದರೆ ನಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅಲ್ಲದೆ ನಮ್ಮ ಸುತ್ತಲಿನ ಘಟನೆಗಳ ಅರಿವು ಉತ್ತಮ ಯೋಜನೆ ಮತ್ತು ನಿರ್ಧಾರದಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಪತ್ರಿಕೆಯ ಪ್ರಯೋಜನಗಳು: ದಿನಪತ್ರಿಕೆಗಳನ್ನು ಓದುವುದರಿಂದ ನಮಗೆ ಹಲವಾರು ಪ್ರಯೋಜನಗಳಿವೆ. ಪತ್ರಿಕೆಗಳು ದೇಶ ವಿದೇಶಗಳಲ್ಲಿ ನಡೆಯುವ ಎಲ್ಲ ರೀತಿಯ ಘಟನೆಗಳ ಬಗ್ಗೆ ನಮಗೆ ಹೊಸ ಜ್ಞಾನವನ್ನು ನೀಡುತ್ತವೆ. ಹೊಸ ಸಂಶೋಧನೆಗಳು, ಹೊಸ ಆವಿಷ್ಕಾರಗಳು, ಹೊಸ ಸುದ್ದಿಗಳ ಮಾಹಿತಿಯನ್ನು ನಾವು ಪತ್ರಿಕೆಗಳಿಂದ ಮಾತ್ರ ಪಡೆಯುತ್ತೇವೆ. ಅದರಲ್ಲಿ ಪ್ರಕಟವಾಗುವ ಸರ್ಕಾರಿ ಮಾಹಿತಿ, ಆದೇಶ ಮತ್ತು ಜಾಹೀರಾತುಗಳಿಂದ ನಮಗೆ ಅಗತ್ಯ ಮತ್ತು ಮಹತ್ವದ ಮಾಹಿತಿಗಳು ಸಿಗುತ್ತವೆ. ಅಪಘಾತ, ಭೂಕಂಪ, ಪ್ರವಾಹದಂತಹ ಅನಾಹುತಗಳು ಸಂಭವಿಸಿದರೆ ಅದರ ಬಗ್ಗೆ ತಕ್ಷಣ ಪತ್ರಿಕೆಗಳ ಮೂಲಕ ಮಾಹಿತಿ ಪಡೆಯುತ್ತೇವೆ. ಇದರೊಂದಿಗೆ ಪತ್ರಿಕೆ ವ್ಯಾಪಾರವಾಗಿ ಮಾರ್ಪಟ್ಟಿದೆ. ಇದು ಸಾವಿರಾರು ಸಂಪಾದಕರು, ಬರಹಗಾರರು, ವರದಿಗಾರರು ಮತ್ತು ಉದ್ಯಮಿಗಳಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಉಪಸಂಹಾರ: ಸಾಮಾಜಿಕ ಸಮಸ್ಯೆಗಳು, ಮಾನವೀಯತೆ, ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ, ಧ್ಯಾನ, ಯೋಗ ಮುಂತಾದ ವಿಷಯಗಳ ಕುರಿತು ಅನೇಕ ಉತ್ತಮ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಸಂಪಾದಿಸಲಾಗುತ್ತದೆ. ಇದು ಸಾರ್ವಜನಿಕರ ಅಭಿಪ್ರಾಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಇದರೊಂದಿಗೆ ರಾಜಕಾರಣಿಗಳು, ಸರ್ಕಾರದ ನೀತಿಗಳು ಮತ್ತು ವಿರೋಧ ಪಕ್ಷಗಳ ನೀತಿಗಳ ಬಗ್ಗೆಯೂ ಪತ್ರಿಕೆಗಳ ಮೂಲಕ ಮಾಹಿತಿ ಪಡೆಯುತ್ತೇವೆ. ಪತ್ರಿಕೆಗಳು ಮನೆಯಲ್ಲೇ ಸಿಗುವ ಮಾಹಿತಿಯ ಉತ್ತಮ ಮೂಲವಾಗಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಪರಿಸರ ಸಂರಕ್ಷಣೆ. ಪೀಠಿಕೆ: ಪರಿಸರವು ಭೂಮಿಯ ಮೇಲೆ ಜೀವಂತ ಮತ್ತು ನಿರ್ಜೀವ ರೀತಿಯ ಸುತ್ತಲಿನ ನೈಜ ಪ್ರಪಂಚವಾಗಿದೆ. ಇದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಸಹ ಸೂಚಿಸುತ್ತದೆ. ಪರಿಸರದಲ್ಲಿ ಸಸ್ಯಗಳು, ಗಾಳಿ, ನೀರು, ಪ್ರಾಣಿಗಳು, ಮನುಷ್ಯರು ಮತ್ತು ಇತರ ಜೀವಿಗಳು ಅಸ್ತಿತ್ವದಲ್ಲಿವೆ. ಜೀವಂತ ಜೀವಿಗಳು ಪರಿಸರದೊಂದಿಗೆ ಬಲವಾಗಿ ಸಂಪರ್ಕ ಹೊಂದಿವೆ. ಇದನ್ನು ಪರಿಸರ ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಇದರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ.
ವಿಷಯ ವಿಸ್ತರಣೆ. ಭೂಮಿಯ ಮೇಲೆ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪರಿಸರವು ಸಂಪೂರ್ಣ ಚಕ್ರವನ್ನು ಹೊಂದಿದೆ. ಆರೋಗ್ಯಕರ ಪರಿಸರವು ಭೂಮಿಯ ಮೇಲಿನ ಜೀವಂತ ಮತ್ತು ನಿರ್ಜೀವ ವಸ್ತುಗಳ ಬೆಳವಣಿಗೆ ಮತ್ತು ಪೋಷಣೆಯನ್ನು ಬೆಂಬಲಿಸುತ್ತದೆ. ನಾವು ಆರೋಗ್ಯಕರ ಜೀವನ ಶೈಲಿಯನ್ನು ನಿರ್ವಹಿಸುತ್ತಿದ್ದರೂ ಸಹ ನಾವು ಯಾವುದೇ ಸಮಯದಲ್ಲಿ ಅನಾರೋಗ್ಯಕ್ಕೆ ಒಳಗಾಗಬಹುದು. ನೀರು ಮತ್ತು ವಾಯು ಮಾಲಿನ್ಯದಿಂದಾಗಿ ಅನೇಕ ಆರೋಗ್ಯ ರೋಗಗಳು ಮತ್ತು ಅಸ್ಪೃಶ್ಯತೆಗಳು ಹೆಚ್ಚುತ್ತಿವೆ. ಆದ್ದರಿಂದ ಪರಿಸರ ಸಂರಕ್ಷಣೆ ಮಾಡುವುದು ಮುಖ್ಯವಾಗಿದೆ. ನಮ್ಮ ಆರೋಗ್ಯಕರ ಜೀವನದ ಅಸ್ತಿತ್ವವು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ಪರಿಸರವನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಆರೋಗ್ಯಕರ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ನಮ್ಮ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ಬಹಳ ಅವಶ್ಯಕ. ನಮ್ಮ ಪರಿಸರವನ್ನು ಉಳಿಸುವುದು ಜೀವನದ ಅಸ್ತಿತ್ವಕ್ಕಾಗಿ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಪರಿಸರ ಸಂರಕ್ಷಣೆ ಮಾಡುವುದು ಮುಖ್ಯವಾಗಿದೆ. ಪರಿಸರ ಸಂರಕ್ಷಣೆಯ ತಂತ್ರಗಳು. ಪರಿಸರವನ್ನು ರಕ್ಷಿಸುವುದು ಅಷ್ಟು ಸುಲಭವಲ್ಲ. ಇದು ಸಾಕಷ್ಟು ಶಕ್ತಿ, ಸಮಯ ಮತ್ತು ಶ್ರಮವನ್ನು ತೆಗೆದುಕೊಳ್ಳುತ್ತದೆ. ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಮುಂದಾಗಬೇಕು ಮತ್ತು ಒಟ್ಟಾಗಿ ಕೆಲಸ ಮಾಡಬೇಕು. ನಾವು ಈ ಕೆಳಗಿನ ವಿಧಾನಗಳಲ್ಲಿ ಪರಿಸರವನ್ನು ರಕ್ಷಿಸಬಹುದು. ಪ್ಲಾಸ್ಟಿಕ್ ರಹಿತ ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯನ್ನು ಅಳವಡಿಸಿಕೊಳ್ಳಬಾರದು. ನೀರಿನ ವ್ಯರ್ಥವನ್ನು ಕಡಿಮೆ ಮಾಡುವ ಮೂಲಕ ನೀರನ್ನು ಉಳಿಸಿ. ಅರಣ್ಯ ನಾಶಕ್ಕೆ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಅನ್ವಯಿಸಬೇಕು. ಹಳೆಯ ಮತ್ತು ತ್ಯಾಜ್ಯ ಉತ್ಪನ್ನಗಳ ಮರುಬಳಕೆಯನ್ನು ಅಳವಡಿಸಿಕೊಳ್ಳಬೇಕು. ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸಬೇಕು. ಶಕ್ತಿ ಸಂರಕ್ಷಣೆ ಮತ್ತು ಕಡಿಮೆ ವಿದ್ಯುತ್ ಬಳಕೆ. ನಮ್ಮ ಪರಿಸರಕ್ಕೆ ಹಾನಿಯಾಗದ ತಂತ್ರಜ್ಞಾನಗಳನ್ನು ಆವಿಷ್ಕರಿಸಿ. ಪ್ರಾಣಿ ಬೇಟೆಯನ್ನು ನಿಷೇಧಿಸಬೇಕು. ಉಪಸಂಹಾರ. ವಿಶ್ವ ಪರಿಸರ ದಿನವು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಜೂನ್ 5ರಂದು ಪರಿಸರ ಸುರಕ್ಷತಾ ಕಾರ್ಯಕ್ರಮವಾಗಿದೆ. ನಮ್ಮ ಪರಿಸರ ನಾಶಪಡಿಸುವ ಅಂಶಗಳ ಬಗ್ಗೆ ತಿಳಿದುಕೊಳ್ಳಲು ಜನರು ಮತ್ತು ಅನೇಕ ಸಂಸ್ಥೆಗಳು ದಿನವನ್ನು ಆಚರಿಸುತ್ತೇವೆ. ಈ ದಿನವನ್ನು ಆಚರಿಸುವುದರ ಹಿಂದಿನ ಉದ್ದೇಶವು ಪ್ರಪಂಚದಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಇನ್ನು ಗಾದೆ ಮಾತುಗಳು. ಬಿತ್ತಿದಂತೆ ಬೆಳೆ. ಗಾದೆಯ ಮಹತ್ವ. ಗಾದೆ ಎನ್ನುವುದು ಹಲವರ ಅನುಭವಗಳ ಮಾತು, ಲೋಕೋಕ್ತಿ, ಜಾಣ ನುಡಿ ಎಂದು ಹೇಳಬಹುದು. 100 ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು. ಉದಾಹರಣೆಯೊಂದಿಗೆ ಅರ್ಥ ವಿವರಣೆ. ಈ ಗಾದೆಯು ಒಳ್ಳೆಯ ಕೆಲಸ, ಕೆಟ್ಟ ಕೆಲಸಗಳ ಫಲವನ್ನು ತಿಳಿಸಲಾಗಿದೆ. ಬಿತ್ತಿದಂತೆ ಬೆಳೆ ಅಂದರೆ ನಾವು ಯಾವ ಬೀಜವನ್ನು ಬಿತ್ತುತ್ತೇವೆಯೋ ಆ ಬೆಳೆಯನ್ನು ಬೆಳೆದುಕೊಳ್ಳುತ್ತೇವೆ. ನಾವು ಭೂಮಿಯಲ್ಲಿ ಮುಳ್ಳಿನ ಬೀಜವನ್ನು ಬಿತ್ತಿದರೆ ಮುಳ್ಳಿನ ಗಿಡಗಳನ್ನು ಬೆಳೆಯುತ್ತೇವೆ. ಅದೇ ಮಾವಿನ ಬೀಜಗಳನ್ನು ಬಿತ್ತಿದರೆ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳುತ್ತೇವೆ. ನಾವು ಬೇರೆಯವರಿಗೆ ಏನು ಕೊಡುತ್ತೇವೆ ಅದೇ ಮರಳಿ ನಮಗೆ ಬರುತ್ತದೆ. ಅದು ಗೌರವ ಇರಲಿ, ದುಃಖ ಇರಲಿ ಅಥವಾ ಮೋಸವೇ ಆಗಿರಲಿ. ಬಿತ್ತಿದ ಬೇವು ಬೆಲ್ಲ ನೀಡಬಲ್ಲದೆ. ನಾವು ಬೇರೆಯವರಿಗೆ ಏನು ಕೊಡುತ್ತೇವೆ ಅದೇ ಮರಳಿ ನಮಗೆ ಬರುತ್ತದೆ. ಅದು ಗೌರವ ಇರಲಿ, ದುಃಖ ಇರಲಿ ಅಥವಾ ಮೋಸವೇ ಆಗಿರಲಿ. ಬಿತ್ತಿದ ಬೇವು ಬೆಲ್ಲ ನೀಡಬಲ್ಲದೆ ಎಂಬ ಜನಪದರ ಮಾತು ಎಷ್ಟು ಸೊಗಸಾಗಿದೆ ಅಲ್ಲವೇ? ನಾವು ಮಾಡುವ ಕಾರ್ಯಗಳ ಮೇಲೆ ಫಲಗಳು ನಿರ್ಧಾರವಾಗುತ್ತವೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡೆಯಬೇಕೆಂಬುದು ಈ ಗಾದೆಯ ಆಶಯವಾಗಿದೆ. ಇನ್ನು ಸೈದ್ಧಾಂತಿಕ ವ್ಯಾಕರಣ. ನಾಮಪದ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ನಾಮಪದಗಳ ವಿಧಗಳು. ವಸ್ತುವಾಚಕ ಅಥವಾ ನಾಮವಾಚಕ. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ, ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು. ಇವುಗಳಲ್ಲಿ 3 ವಿಧ. ಅವುಗಳೆಂದರೆ ರೂಢನಾಮ. ಅನಾದಿ ಕಾಲದಿಂದಲೂ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ. ಹೆಂಗಸು, ಗಂಡಸು, ಹುಡುಗ, ಹುಡುಗಿ, ಮಕ್ಕಳು, ಜನರು, ನದಿ, ಬೆಟ್ಟ, ಸಮುದ್ರ, ಕೆರೆ, ಹಳ್ಳ, ಹಳ್ಳಿ, ಗಿಡ, ಮರ, ಹೊಳೆ, ಮುದುಕ, ಮುದುಕಿ, ಹೆಣ್ಣು, ಎಲೆ, ಅಡಿಕೆ, ಹಸು, ಎಮ್ಮೆ, ಬಳ್ಳಿ ಇತ್ಯಾದಿ. ಅಂಕಿತ ನೇಮ. ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತ ನಾಮ ಎಂದು ಕರೆಯುತ್ತೇವೆ. ಅಂದರೆ ವಸ್ತು, ವ್ಯಕ್ತಿ, ಸ್ಥಳಕ್ಕೆ ನೀಡಿರುವ ಹೆಸರುಗಳು. ಉದಾಹರಣೆಗೆ ಗಣೇಶ, ಕಾವೇರಿ, ಗಂಗಾ, ರಾಮ್, ರಹೀಂ, ಬೆಂಗಳೂರು, ಧಾರವಾಡ, ಉಡುಪಿ, ಭಾರತ್, ಕರ್ನಾಟಕ, ಬೇವು, ಹಲಸು, ಉಪ್ಪಿಟ್ಟು, ಹೋಳಿಗೆ ಇತ್ಯಾದಿ. ಇನ್ನು ಅನ್ವರ್ಥನಾಮ. ವಸ್ತುವಿನ ರೂಪ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳಿಗೆ ಅನ್ವರ್ಥನಾಮ ಎಂದು ಕರೆಯುತ್ತಾರೆ. ಜಾಣ, ಕವಿ, ಪಂಡಿತ, ಕುರುಡ, ಮೂಗ, ಕಿವುಡ, ದಡ್ಡ, ದಾನಿ, ಶಿಕ್ಷಕ, ವಿಜ್ಞಾನಿ, ಅಭಿಮಾನಿ, ನೀತಿಜ್ಞ, ಕುಂಟ,
ಹೆಳವ, ಗಿಡ್ಡ, ಬೆಪ್ಪ, ಕ್ರೂರಿ, ಪೆದ್ದ, ಬುದ್ಧಿವಂತ, ಧೀರ, ಹೇಡಿ, ಸಾಧು, ಜಿಪುಣ, ಅಷ್ಟಾವಕ್ರ ಇವೆಲ್ಲ ಏನಪ್ಪ ಅಂದ್ರೆ ಅನ್ವರ್ಥನಾಮಗಳಿಗೆ ಉದಾಹರಣೆಗಳು. ಇನ್ನು ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು. ವಿಶೇಷಣಗಳನ್ನು ಯಾವುದಕ್ಕೆ ಹೋಲಿಸಲಾಗುತ್ತದೆಯೋ ಅಂತಹ ಶಬ್ದಗಳನ್ನು ವಿಶೇಷ್ಯಗಳು ಎನ್ನುತ್ತಾರೆ. ವಿಶೇಷಣ, ವಿಶೇಷ: ಸಿಹಿ ಹಣ್ಣು, ಚೊಡ್ಡ ನದಿ, ಒಳ್ಳೆಯ ಹುಡುಗಿ. ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. ಉದಾಹರಣೆಗೆ 1, 2, 3, 10, 1000, ಲಕ್ಷ, ಕೋಟಿ ಇತ್ಯಾದಿ. ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು. ಕೆಳಗಿನ ಉದಾಹರಣೆಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಗಳಿರುವ ವ್ಯತ್ಯಾಸವನ್ನು ನೋಡ್ರಿ. 2 ಇಬ್ಬರು, ಎರಡನೆಯ. 3 ಮೂವರು, 3 ಮೂವರು, ಮೂರನೆಯ, ಮೂರರಿಂದ. 5 ಐವರು, ಐದನೆಯ. ಇನ್ನು ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ. ಭಾವ ಎಂದರೆ ಇರುವಿಕೆ, ಸ್ಥಿತಿ ಎಂದು ಅರ್ಥೈಸಬಹುದು. ಬಿಳಿಯದರ ಭಾವ ಬಿಳುಪು, ಕರಿಯದರ ಭಾವ ಕಪ್ಪು, ಆಡುವುದರ ಭಾವ ಆಟ, ನೋಡುವುದರ ಭಾವ ನೋಟ. ಇನ್ನು ಪರಿಮಾಣವಾಚಕ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎನ್ನುತ್ತಾರೆ. ಪರಿಮಾಣ: ಹಲವು, ಕೆಲವು, ಹಲವು ನದಿಗಳು, ಕೆಲವು ಹಣ್ಣುಗಳು. ಗಾತ್ರ: ಅಷ್ಟು, ಇಷ್ಟು, ಗುಡ್ಡದಷ್ಟು, ಆನೆಯಷ್ಟು. ಅಳತೆ: ಅಷ್ಟು, ಇಷ್ಟು, ಅಷ್ಟು ದೂರ, ಇಷ್ಟು ದೂರ, ಇಷ್ಟು ಪುಸ್ತಕಗಳು ಇತ್ಯಾದಿ. ಇನ್ನು ಪ್ರಕಾರವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು. ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ಉದಾಹರಣೆಗೆ ಅಂಥ, ಅಂಥದ್ದು, ಅಂತಹುದು, ಇಂಥ, ಇಂಥದ್ದು, ಇಂತಹದ್ದು, ಎಂತಹ, ಎಂಥ, ಎಂಥ, ಅಂಥವನು, ಅಂಥವಳು ಇತ್ಯಾದಿ. ಇನ್ನು ದಿಗ್ವಾಚಕಗಳು ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ತೆಂಕಣ, ಬಡಗಣ, ಮೂಡಣ, ಪಡುವಣ, ಆಚೆ, ಈಚೆ ಇತ್ಯಾದಿ. ಸರ್ವನಾಮ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಸೂಚಿಸುವ ಶಬ್ದಗಳನ್ನು ಸರ್ವನಾಮ ಎನ್ನುತ್ತೇವೆ. ಅಂದರೆ ನಾಮಪದಗಳ ಬದಲಾಗಿ ಬಳಸುವ ಶಬ್ದಗಳಿಗೆ ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ ಅವನು, ಅವಳು, ಅದು, ಇದು, ಅವರು, ಇವರು, ಇವುಗಳಿಂದ, ಅದಕ್ಕೆ ಇತ್ಯಾದಿ. ಇನ್ನು ಸರ್ವನಾಮಗಳಲ್ಲಿ 3 ವಿಧ: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಹಾಗಾದರೆ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಮಾತನಾಡುವ ವ್ಯಕ್ತಿಯನ್ನು ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮವನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ. ನಾನು, ನಾವು. ಮಧ್ಯಮ ಪುರುಷ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನಲಾಗುತ್ತದೆ. ನೀನು, ನೀವು, ತಾವು. ಪ್ರಥಮ ಪುರುಷ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ಧರಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗುತ್ತದೆ. ಉದಾಹರಣೆಗೆ ಅವರು, ಅವನು, ಅವಳು, ಅದು, ಅವು, ಇದು, ಇವು. ಇನ್ನು ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ. ಇವು ಸಾಮಾನ್ಯವಾಗಿ ಪ್ರಥಮ ಹಾಗೂ ಮಧ್ಯಮ ಅರ್ಥಗಳನ್ನೇ ನೀಡುತ್ತವೆ. ತಾನು, ತಾವು, ತನ್ನ, ತಮ್ಮ. ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ. ಯಾವುವು, ಯಾವುದು, ಯಾರು, ಈ ಥರದ್ದು, ಆವುದು ಮುಂತಾದವು. ಇನ್ನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಪೂರಕ ಅಧ್ಯಯನ ಪೂರಕ ಓದು ಕಳ್ಳರ ಗುರು ಬೆಟಗೇರಿ ಕೃಷ್ಣ ಶರ್ಮಾ ಅವರ ವಿರಚಿತ ಏನಪ್ಪ ಅಂದರೆ ಪೂರಕ ಅಧ್ಯಯನದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಆದಷ್ಟು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂತಹ ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ. ಆಮೇಲೆ ನನ್ನ ಚಾನಲಲ್ಲಿ 80% ನಾನ್ ಸಬ್ಸ್ಕ್ರೈಬ್ಡ್ ವ್ಯೂವರ್ಸ್ ಏನು ಮಾಡ್ತಾಯಿದ್ರೆ ವ್ಯೂ ಮಾಡ್ತಾಯಿದ್ರೆ 20% ಮಾತ್ರ ಸಬ್ಸ್ಕ್ರೈಬ್ಡು. ಆದಷ್ಟು ನೀವು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮುಟ್ತದೆ. ಆಮೇಲೆ ನನ್ನ ಪ್ಲೇಲಿಸ್ಟಲ್ಲಿರುವಂಥ ಪ್ರತಿಯೊಂದು ವೀಡಿಯೋನ ನೀವು ಪ್ಲೇ ಮಾಡ್ಬೋದು. 10ನೇ ತರಗತಿಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಆಮೇಲೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಆಗಿರ್ಬೋದು, ಹೌದಾ, ಗ್ರಾಮರ್ಗಳಾಗಿರ್ಬೋದು, ಹೌದಾ, ಇಂಥವುಗಳನ್ನು ಪ್ರಶ್ನೆ ಪತ್ರಿಕೆಗಳಂತೂ ಲೆಕ್ಕವಿಲ್ಲದಷ್ಟು ಪ್ರತಿ ಸಬ್ಜೆಕ್ಟ್ ಮೇಲೂ ಬಿಡಿಸಿ ನನ್ನ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಹೋಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.